ಆತ ಭೂಗತ ಲೋಕದ ಮಾಜಿ ದೊರೆ. 20 ವರ್ಷಗಳ ಕಾಲ ತನ್ನ ಸಂಸಾರವನ್ನು ತೊರೆದು ಪಾತಕಿಗಳ ಲೋಕದಲ್ಲಿದ್ದ. ಪಾತಕಿಗಳ ಲೋಕದಿಂದ ಹೊರಬಂದು ನೆಮ್ಮದಿಯ ಜೀವನ ನಡೆಸೋದು ಅಂದರೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇಂದಿನ ಯಶಸ್ವಿ ಜೀವನದ ಹಿಂದಿರುವ ನೋವನ್ನು ಸಮಾಜಕ್ಕೆ ತಿಳಿಸಲೇಬೇಕೆಂಬ ಉದ್ದೇಶದಿಂದ ನಿರ್ಮಾಣವಾಗಿರುವ ಚಿತ್ರವೇ ಜೇಡ್ರಳ್ಳಿ. ಈ ಚಿತ್ರದ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸೋದೆ ಈ ವಿಶೇಷ ಕಾರ್ಯಕ್ರಮ. ನಾನು ಗುರುಪ್ರಸಾದ್. ಸಿನಿಮಾ ಅನ್ನೋದು ಸಾಕಷ್ಟು ಪ್ರಬಲವಾದ ಮೀಡಿಯಾ. ಇಲ್ಲಿ ಯಾವ ವಿಷಯವನ್ನಾದರೂ ಸಮಾಜಕ್ಕೆ ಅರ್ಥವಾಗುವ ಹಾಗೂ ಹೇಳಬಹುದು. ಈಗ ಇದೇ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ ಜೇಡ್ರಳ್ಳಿ ಕೃಷ್ಣಮೂರ್ತಿ. ಇವರು ಭೂಗತ ಲೋಕಕ್ಕೆ ಬರೋದಕ್ಕೆ ಕಾರಣ ಏನು, ಇವರ ಜೀವನದಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋ ಸಾಕಷ್ಟು ಕುತೂಹಲಗಳಿಗೆ ತೆರೆ ಎಳೆಯುವುದೇ ಇವರ ಉದ್ದೇಶ. ಇದೇ ವಾರ ಬಿಡುಗಡೆಯಾಗ್ತಾ ಇರುವ ಜೇಡ್ರಳ್ಳಿ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸ್ವತಃ ಅವರೇ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ನೋಡಿ. ನಮ್ಮದು ಒಂದೊಂದು ರೋಚಕ ಘಟನೆಯೇ. ಅದು ಒಂದು ಧಾರಾವಾಹಿಲಿ ನನ್ನ ಕಷ್ಟನ, ನನ್ನ ಘಟನೆಗಳನ್ನು ಹೇಳ್ಬೋದು ಹೊರತು ಎಲ್ಲೋ ಒಂದು ಮಾಧ್ಯಮದಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ನನ್ನ ನೈಜ ಘಟನೆಗಳನ್ನು ಹೇಳುವಂಥ ಕತೆ ನಂದಲ್ಲ. ಚಿರತೆಯೋ ಒಂಟಿ ಚಿರತೆಯೋ ಜೇಡ್ರಳ್ಳಿ, ಚಿರತೆ ಸ್ಕೆಚ್ ಅಂತ ಸಿಂಹ ನಡೆಯಂತ ಜೇಡ್ರಳ್ಳಿ, ಮೌನ ಮಾತಂತೆ ಮಾತು ಸಿರಂತೆ ಜೇಡ್ರಳ್ಳಿ, ಬೆಂಕಿ ಮಾತಿನ ಸಿಡಿಲು ನೋಟದ ಜೇಡ್ರಳ್ಳಿ. ಅದ್ಭುತವಾದಂಥ ಒಂದು ಸಿನಿಮಾನ ಹಾಕಿಕೊಡ್ಬೇಕು ಅನ್ನೋದು ಒಂದು ಉದ್ದೇಶ, ನೈಜ ಕಥೆಗಳನ್ನು ತೋರಿಸ್ಬೇಕು ಅನ್ನೋದು ಮತ್ತೊಂದು, ಮತ್ತು ನಾವು ನಡೆದು ಬಂದ ಹಾದಿಯನ್ನು ಜನತೆ ಮುಂದೆ ಇಡುವಂಥ ಪ್ರಯತ್ನನ ಈ ಒಂದು ಜೇಡ್ರಳ್ಳಿ ಚಿತ್ರದ ಮುಖಾಂತರ ಈ ಚಿತ್ರವನ್ನು ತೆರೆಗೆ ತರ್ತಾ ಇದ್ವಿ. ಕುಗ್ಗಲ್ಲ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ, ಯಾರಿಗೂ ಬಗ್ಗಲ್ಲ, ಹೆದರಲ್ಲ ಬೆದರಲ್ಲ, ಸಾವಿಗೂ ಅಂಜಲ್ಲ, ಸಾವಿಗೂ ಅಂಜಲ್ಲ. ಕುಗ್ಗಲ್ಲ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ, ಹೆದರಲ್ಲ ಬೆದರಲ್ಲ, ಸಾವಿಗೂ ಅಂಜಲ್ಲ. ಆಳು ಮುಟ್ಟದ ಸೊಪ್ಪಿಲ್ಲ, ಜೇಕೆ ನೋಡದ ಗಂಗಿಲ್ಲ, ಲೊಂಗೆ ತಂದರು ಗನ್ನೆ ಇದ್ದರು ಬೆನ್ನು ತೋರದೆ ಮುಂದೆ ನಡೆಯೋನೆ. ಹೌದು, ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ಮತ್ತು ಹಾಡು, ನಟನೆ ಇಷ್ಟನ್ನು ನಾನು ಒಬ್ಬನೇ ಮಾಡಿದ್ದೆ. ಈ ಒಂದು ನನ್ನ ವೈಯಕ್ತಿಕ ಜೀವನದ ಏರುಪೇರುಗಳನ್ನು, ಎಲ್ಲ ನೋವುಗಳ ಮತ್ತು ನಲಿವುಗಳ ಎಲ್ಲವನ್ನು ನಾನು ಈ ಒಂದು ಚಿತ್ರದಲ್ಲಿ ಬೆಸಗೆ ಹಾಕಿದ್ದೀನಿ. ಗೆಲ್ತಾನೋ ಗೆಲ್ತಾನೋ ಗೆದ್ದೆ ಗೆಲ್ತಾನೋ, ಗೆದ್ದೆ ಗೆಲ್ತಾನೋ. ಯುದ್ಧಾನೋ ಯುದ್ಧಾನೋ ಬದುಕೋ ಯುದ್ಧಾನೋ, ಗೆಲ್ತಾನೋ ಗೆಲ್ತಾನೋ ಗೆದ್ದೆ ಗೆಲ್ತಾನೋ. ದಾನ ಮಾಡೋನು ಜೇಡ್ರಳ್ಳಿ, ಧರ್ಮ ನಡೆಸೋನು ಜೇಡ್ರಳ್ಳಿ, ಕಷ್ಟ ಬಂದರು ಸುಖವೇ ಆದರೂ ಸ್ನೇಹ ನೆನೆಯೋನು, ಹೀಗೆ ಬಿಡದೋನು ಜೇಡ್ರಳ್ಳಿ, ಜೇಡ್ರಳ್ಳಿ. ಆ ಟೈಟ್ಲ್ ಸಾಂಗಲ್ಲಿ ಕೆಲವು ಮೂಮೆಂಟ್ಸ್ ತೊಗೊಳ್ಳೋದು ಮತ್ತು ರನ್ನಿಂಗ್ ಆಗೋದು ಅದೆಲ್ಲ ಮಾಡಿದ್ದೀವಿ. ಅದೇನು ಡ್ಯಾನ್ಸ್ ಅಲ್ಲ, ಒಂದು ಮಾಸ್ಗೆ ಒಬ್ಬ ಬಾಸ್ ಹೇಗಿರ್ಬೋದು ಆ ಥರ ಆ ಒಂದು ಹ್ಯಾಂಗಲ್ ತೊಗೊಂಡಿದ್ದಾರೆ. ಜೊತೆಯಲ್ಲಿದ್ದವರು ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೊಂದು ಸ್ಟೆಪ್ ಕೊಟ್ಟಿದ್ದಾರೆ. ಅದು ಡ್ಯಾನ್ಸ್ ಇದೆ, ಅದು ದೊಡ್ಡ ಡ್ಯಾನ್ಸೇ, ಬಟ್ ಅದರಲ್ಲಿ ನಾನು ಇನ್ವಾಲ್ವ್ ಇಲ್ಲ. ನನ್ನ ಒಬ್ಬ ಬಾಸ್ ಯಾವ ಥರ ಇರಬೇಕು ಆ ಥರ ಚಿತ್ರೀಕರಣ ಮಾಡಿದ್ದಾರೆ. ಯುದ್ಧಾನೋ ಯುದ್ಧಾನೋ ಬದುಕೋ ಯುದ್ಧಾನೋ, ಗೆಲ್ತಾನೋ ಗೆಲ್ತಾನೋ ಗೆದ್ದೆ ಗೆಲ್ತಾನೋ. ದಾನ ಮಾಡೋನು ಜೇಡ್ರಳ್ಳಿ, ಧರ್ಮ ನಡೆಸೋನು ಜೇಡ್ರಳ್ಳಿ, ಕಷ್ಟ ಬಂದರು ಸುಖವೇ ಆದರೂ ಸ್ನೇಹ ನೆನೆಯೋನು, ಹೀಗೆ ಬಿಡದೋನು ಜೇಡ್ರಳ್ಳಿ, 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 ಜೇಡ್ರಳ್ಳಿ. ಚಿರತೆಯೋ ಒಂಟಿ ಚಿರತೆಯೋ ಜೇಡ್ರಳ್ಳಿ, ಚಿರತೆ ಸ್ಕೆಚ್ ಅಂತ ಸಿಂಹ ನಡೆಯಂತೆ ಜೇಡ್ರಳ್ಳಿ, ಮೌನ ಮಾತಂತೆ ಮಾತು ಸಿರಂತೆ ಜೇಡ್ರಳ್ಳಿ. ಬೇರೆಯವ್ರಿಗೆ ಇದ್ರ ಬಗ್ಗೆ ಬದುಕಿನ ಅರ್ಥನೇ ಗೊತ್ತಿಲ್ಲದಾಗ ನಮ್ಮನ್ನು ಯಾರೂ ಹುರಿದುಂಬಿಸಿ ಮಾಡುವಂಥ ಕೆಲಸ ಬರಲೇ ಇಲ್ಲ. ನಾವು ನಮ್ಮ ಪ್ರಯತ್ನಕ್ಕೆ ಎಲ್ಲರನ್ನ ಬಳಸ್ಕೊಳ್ಳೋ ಅನಿವಾರ್ಯತೆ ಬಂತೆ ಹೊರತು ನೀವು ಈಗ ಮಾಡಿ ಈಗ ಆಗಬೇಕು ಅಂತೇಳಿ ಅಲ್ಲಿ ನಮಗೆ ಪುಷ್ ಮಾಡಿದವರು ಭಾಳ ಕಡಿಮೆ ಅಂದರೆ ಹೆಂಗೆ ಈಗ ಅವ್ರಿಗೆ ಗೊತ್ತಿದ್ರೆ ನಮಗೆ ಹೇಳ್ಬೋದು. ಆ ಒಂದು ಕಲೆಯಲ್ಲಿ ನಾವೇ ಇಲ್ಲ ಅಂದಾಗ ನಮ್ಮ ಹಿಂದೆ ಇರೋರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಹಾಗಾಗಿ ಹಿಂದೆ ಒಂದು ಪೂರಕವಾಗಿ ನಮ್ಮ ಶ್ರೇಯಸ್ಗೋಸ್ಕರ ಪ್ರತಿಯೊಬ್ಬರು ಹಿಂದೆ ನಿಂತಿದ್ದಾರೆ.
ಮತ್ತು ಈಗೆಲ್ಲ ಕೆಲಸವನ್ನು ನನ್ನ ಜವಾಬ್ದಾರಿ ನಾನೇ ತೊಗೊಂಡು ಮಾಡಿ. ಚಿರತ ಸ್ಕೆಚ್ ಅಂತ ಸಿಂಹ ನಡೆಯಂತೆ ಜೇಡ್ರಳ್ಳಿ, ಮೌನ ಮಾತಂತೆ ಮಾತು ಸಿರಂತೆ ಜೇಡ್ರಳ್ಳಿ, ಬೆಂಕಿ ಮಾತಿನ ಸಿಡಿಲು ನೋಟದ ಜೇಡ್ರಳ್ಳಿ, ಗುಟ್ಟು ಬಿಡದೋನು ಜೇಡ್ರಳ್ಳಿ, ಗುರಿಯ ಮುಟ್ಟೋನು ಜೇಡ್ರಳ್ಳಿ, ಮೆಟ್ಟಿ ನಿಂತರೆ ಧೂಳು ಎದ್ದರು ಪಟ್ಟು ಬಿಡದೋನು ಧೈರ್ಯ ಗೆಡದೋನು ಜೇಡ್ರಳ್ಳಿ, 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 ಜೇಡ್ರಳ್ಳಿ. ನಾನು ಊರು ಯಾಕೆ ಬಿಟ್ಟೆ, ಕೆಲಸಕ್ಕೆ ಸೇರಿದ ಮೇಲೆ ಏನಾಯಿತು, ನಂತರ ಈ ಅಂಡರ್ ವರ್ಲ್ಡಿಗೆ ಬಂದ ಮೇಲೆ ಏನಾಯಿತು, ಅದಾದ ಪರಿವರ್ತನೆ ಆದಲ್ಲಿ ಎಷ್ಟು ವರ್ಷ ಸಾಗಿದ್ವಿ, ಆದರೂ ಅದರ ಮಧ್ಯೆ ಎಷ್ಟು ತೊಂದರೆಗಳಾಯಿತು, ಅದಾದ ನಂತರ ಧರ್ಮದ ಹಾದಿಲಿ ಹೊರಟ ಮೇಲೆ ಅಲ್ಲಿ ನಮಗೆ ಸಿಕ್ಕ ಫಲ ಏನು, ಇವತ್ತು ಜನ ನನ್ನಿಂದ ಏನು ಅಪೇಕ್ಷೆ ಪಡ್ತಾರೆ, ಇನ್ನು ನಾನು ಈ ಮಣ್ಣಿಗೆ ಇಲ್ಲಿ ಏನು ಮಾಡಬಹುದು, ಇದೆಲ್ಲ ನನ್ನ ನಿಜ ಜೀವನದಲ್ಲಿ ಆದಂಥ ಒಂದು ಘಟನೆಗಳ ಸಾರಾಂಶವನ್ನು ತಗೊಂಡು ಈ ಜೇಡ್ರಳ್ಳಿ ಚಿತ್ರದ ಮುಖಾಂತರ ಕರ್ನಾಟಕದ ಜನತೆಗೆ ಮುಂದಿಡುವಂಥ ಕೆಲಸ ಅಷ್ಟೇ. ಇದನ್ನು ಸ್ವೀಕಾರ ಮಾಡಿ ಆ ಚಿತ್ರನ ನೋಡಿ ಸರಿ ತಪ್ಪುಗಳನ್ನು ತಿಳಿಸಿ ನಾನು ಮುಂದೆ ಹೇಗೆ ಇನ್ನು ಈ ಮಣ್ಣಿಗೆ ಈ ಒಂದು ಈ ನಾಡಿಗೆ ಏನು ನನ್ನಿಂದ ಕೊಡುವಂಥ ಕಾಣಿಕೆ ಏನು ಅಂದರೆ ಕಾಣಿಕೆ ನನ್ನ ಒಂದು ಶ್ರಮ ಏನು ಮಾಡ್ಬೋದು ಒಬ್ಬ ಮನುಷ್ಯನಾಗಿ. ಯಾಕೆ ನನ್ನನ್ನು ಆಡಳಿತ ಮಾಡಿದ ಪಕ್ಷನಲ್ಲ, ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ನನ್ನ ಕೈಲಿ ಏನು ಒಂದು ಅಳಿಲು ಸೇವೆನ ಮಾಡಬಹುದು, ಅದಕ್ಕೆ ಜನರ ಮಾರ್ಗದರ್ಶನ ತರ್ಕೊಂಡು ಹೋಗುವಂಥದ್ದು ಒಂದು. ಆಮೇಲೆ ನಮ್ಮ ಕೆಟ್ಟ ಒಂದು ತಪ್ಪುಗಳನ್ನೇ 100 ಬಾರಿ ತೋರಿಸೋಂಥ ಕೆಲವು ಸಂದರ್ಭಗಳು ಒಳ್ಳೆಯತನವನ್ನು ತೋರಿಸಿಲ್ಲ ಅನ್ನೋದು ಒಂದೆಲ್ಲೋ ಮನಸ್ಸಿನಲ್ಲಿ ನಮ್ಮನ್ನು ಅಳುಕಿತ್ತು. ಅವೆರಡನ್ನೂ ಇವತ್ತು ಜನದ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಚಿತ್ರ ಆಗಿ ಹೊರಹೊಮ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಈಗ ಡಿಸೆಂಬರ್ 22 ಗುರುವಾರದಂದು ಬಿಡುಗಡೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಯುದ್ಧಾನೋ ಯುದ್ಧಾನೋ ಬದುಕೋ ಯುದ್ಧಾನೋ, ಬದುಕೋ ಯುದ್ಧಾನೋ, ಗೆಲ್ತಾನೋ ಗೆಲ್ತಾನೋ, ಗೆದ್ದೆ ಗೆಲ್ತಾನೋ, ಗೆದ್ದೆ ಗೆಲ್ತಾನೋ. ಯುದ್ಧಾನೋ ಯುದ್ಧಾನೋ ಬದುಕೋ ಯುದ್ಧಾನೋ, ಗೆಲ್ತಾನೋ ಗೆಲ್ತಾನೋ, ಗೆದ್ದೆ ಗೆಲ್ತಾನೋ. ನಮ್ಮ ಕತೆಗೆ ಎಲ್ಲೂ ಲೇಡೀಸ್ ಅಂದರೆ ಹೆಣ್ಣುಮಕ್ಕಳು ಇಲ್ಲದ ಕಾರಣ ಬಂದಂಥವ್ರಿಗೆ ಏನಪ್ಪ ಇದೇನೋ ಒಂಥರ ರಾವಣ ರಾಜ್ಯದ ಥರ ಕಾಣಬಾರ್ದು. ಅದೆಲ್ಲ ಒಂದು ಕಡೆ ಕತೆ ಭಾಳ ಸ್ವಾರಂಶವಾಗಿದ್ರೂ ನೋಡೋರಿಗೆ ಅಲ್ಲೂ ಏನೋ ಒಂದು ಇದಿರ್ತದೆ, ಅದಕ್ಕಾಗಿ ಅಲ್ಲಿ ಬೇಕು ಅಂತ ಹೇಳಿ ಅದೊಂದು ಕ್ರಿಯೇಟ್ ಮಾಡಿದ್ರು. ಜೇಡ್ರಳ್ಳಿ ಚಿತ್ರದ ಇಬ್ಬರು ನಾಯಕಿಯರನ್ನು ನೀವು ಮೀಟ್ ಮಾಡಲೇಬೇಕು. ಜಸ್ಟ್ ವೆಯ್ಟ್ ಮಾಡಿ, ಚಿಕ್ಕ ಬ್ರೇಕ್ ನಂತರ ಅವರಿಬ್ಬರ ಪರಿಚಯ ಮಾಡಿಕೊಡ್ತೀನಿ.